is the continuous consecutive MLA of BTM levels for the last 8 terms. In Karnataka government, almost 50% of the portfolios he has enjoyed, starting from home affairs, education, food supply, and also he worked as working president of Congress. Every year he gives 50% of the scholarship. Kita, approach. ಸ್ವಲ್ಪ ಕ್ಲೋಸ್ ಅಪ್ ಕೊಡಿ ಸರ್. ಸರ್ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್. ಸಿಗ ಬಂಗ. ಅದೆಲ್ಲ ಹೇಳ್ತಾರೆ. सर 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 श्री रामदेव सर ಇಲ್ಲ அப்படியே பக்கத்துல வாங்க அப்படியே सर दृश्य सर यस रेडी रेडी डेट அவங்க ரெடியா இருந்தா இவங்க ரெடியா இருப்பாங்க She is student of MSS High School. Student of now PUC merit students. Vijay Aditya KR, son of Kesavan K. Vijay Aditya KR, son of Kesavan K. Hello, mobile. Papa in there. Rakesh K, son of Kannadians. Rakshita S, daughter of N. Jessica, daughter of N. Gajendra. A. Prem Kumar. இங்க பாருங்க. A. Prem Kumar, son of S. Anandan. ನಾವು ಸ್ಕೂಲ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 25 ವರ್ಷ, ಈ ವರ್ಷಕ್ಕೆ 25 ವರ್ಷ ಆಯಿತು. 2001ರಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು. ಸ್ಕೂಲ್ ಸ್ಟಾರ್ಟ್ ಮಾಡುವಾಗ ನಾವು 44 ಜನದಿಂದ ಶುರು ಮಾಡಿದ್ದು. ಇವತ್ತು 1000 ಸ್ಟೂಡೆಂಟ್ಸ್ವರೆಗೂ ಓದ್ತಾ ಇದ್ದಾರೆ. ನಾವು ಯಾವುದು ಪ್ರಾಫಿಟ್ ಮೋಟಿವ್ ಇಟ್ಕೊಂಡು ಮಾಡ್ತಾಯಿಲ್ಲ. ನಾವು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಮತ್ತು ಆದಷ್ಟು ಕಡಿಮೆ ಫೀಸ್ನ ತಗೋಬೇಕು. ಯಾಕಂದರೆ ಇಲ್ಲಿಂದ ಲಾಭ ತೊಗೊಂಡೋಗೋರು ಯಾರೂ ಇಲ್ಲ. ಏನು ದುಡ್ಡು ಬರುತ್ತೋ ಅದನ್ನು ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಸ್ಪೆಂಡ್ ಮಾಡ್ತಾಯಿದ್ದೀವಿ.
ಇನ್ಫ್ರಾಸ್ಟ್ರಕ್ಚರು, ಕ್ಲಾಸ್ ಡೆವಲಪ್ಮೆಂಟು, ಒಳ್ಳೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಒಳ್ಳೆ ಟೀಚರ್ಸು, ಇಂಥದಕ್ಕೆ ನಾವು ಖರ್ಚು ಮಾಡಿಕೊಂಡು ಈ ಬಡಾವಣೆಯಲ್ಲಿ ಸಿಕ್ಕಾಪಟ್ಟೆ ಸ್ಕೂಲ್ಗಳು ಕ್ಲೋಸ್ ಆಗ್ತಾಯಿದೆ, ಹಾಗೂ ನಮ್ಮ ಸ್ಕೂಲ್ ಬಂದು ಮುಂದೆ ಬರ್ತಾಯಿದೆ. ಸೊ ನಾವು ನಾನು ಒಳ್ಳೆ ಟೀಚಿಂಗ್ ಯೂನಿಟು ಮತ್ತು ನಮ್ಮ HM ಅವ್ರಿಗೆ ನಾನು ಋಣಪಟ್ಟಿದ್ದೀನಿ. ಯಾಕೆಂದರೆ ಅವರಿಂದನೇ ಇಷ್ಟೆಲ್ಲ ಸಾಧ್ಯ. ನಮ್ಮ ಕೈಲಿ ಆದಷ್ಟು ನಾವು ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕೋ ಅದು ಸ್ಕೂಲ್ಗೋಸ್ಕರ ಅದನ್ನು ನಾವು ಮಾಡಿಕೊಡ್ತೀವಿ. ನಾವು 2001ರಲ್ಲಿ ನಾವು ಬಂದಾಗ BDA ರಿನ್ಯೂ ಆಗಿಲ್ಲ ಇದು ಲೀಸು. ಅದಕ್ಕೆ ಆದಷ್ಟು ಶ್ರಮಪಟ್ಟು ಅದನ್ನು ರಿನ್ಯೂ ಮಾಡಿ ಅದಕ್ಕೆ ದಿನೇಶ್ ಗುಂಡೂರಾವ್ ಸಾಹೇಬರು ತುಂಬ ಹೆಲ್ಪ್ ಮಾಡಿದ್ರು. ನಮ್ಮ ಜೊತೆ ನೂರಾರು ಸತಿ ಬಂದಿದ್ದಾರೆ. ಬಂದು 4 ಕಮಿಷನರ್ ಮೀಟ್ ಮಾಡಿ ನಾವು ಏನೇನು ಈ ಏರಿಯಾಗೆ, ಈ ಬಡಾವಣೆಗೆ ಏನೇನು ಮಾಡ್ತಾಯಿದ್ವಿ ಸೋಷಲ್ ಸರ್ವಿಸು ಮತ್ತು ಸ್ಕೂಲ್ ನಡೆಸ್ತಾ ಇದೆಲ್ಲ ವಿವರಿಸಿ ನಮಗೆ ಲೀಸನ್ನು ಪುನಃ ರಿನ್ಯೂ ಮಾಡಿಕೊಟ್ರು. ಅವರಿಗೆ ನಾನು ತುಂಬ ಋಣಪಟ್ಟಿದ್ದೀನಿ. AC ಷಣ್ಮುಗಮ್ ಅವರು ನಮ್ಮ ಮೊದಲಾರ ಸಂಘದ ಒಡೆಯವರು. ಅವರು ನಮ್ಮ ಮೊದಲಾರ ಇದು ಅಂದರೆ ಅವ್ರು ತುಂಬ ಅವರಿಗೆ ಆಸೆ. ಸೊ ಆದಷ್ಟು ಅವ್ರ ಕೈಯಲ್ಲಿ ಆದಷ್ಟು ನಮಗೆ ಹೆಲ್ಪ್ ಮಾಡ್ತಾರೆ. ಈಗ ನಾವು ಪ್ರತಿ ವರ್ಷ 70% ಮೇಲೆ ಬರೋ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ. ಅದಕ್ಕೆ AC ಷಣ್ಮುಗಮ್ ಅವರು ಪ್ರತಿ ವರ್ಷ 60,000 ರೂಪಾಯಿ ಕೊಡ್ಕೊಂಬರ್ತಾಯಿದ್ದಾರೆ. ಅದ್ರ ಜೊತೆಗೆ ನಾವು ಒಬ್ಬೊಬ್ರಿಗೆ 3,000 ರೂಪಾಯಿ ಕೊಡ್ತೀವಿ. 80% ಮೇಲಿದ್ದರೆ 3,000, 70% ಮೇಲಿದ್ದರೆ 2,000 ರೂಪಾಯಿ ಕೊಡ್ತೀವಿ. ಸೊ ಈ ವರ್ಷ ಒಟ್ಟು 85 ಸ್ಟೂಡೆಂಟು ಇದು ಸ್ಕಾಲರ್ಶಿಪ್ ತೊಗೊಂಡಿದ್ದಾರೆ. ಬರೋ ವರ್ಷದಿಂದ 1 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ AC ಷಣ್ಮುಗಮ್ ಅವರು. ಸೊ ಅವರಿಗೆ ನಾವು ತುಂಬ ಋಣಪಟ್ಟಿದ್ದೀವಿ. ಇವತ್ತು ರಾಮಲಿಂಗಾರೆಡ್ಡಿಯವರು ಅವ್ರು ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದರೂ ಸಹ ಅವ್ರು ನಮ್ಮ ಏರಿಯಾ MLA ಇಲ್ಲದೇ ಇದ್ದರೂ ಸಹ ನಾವು ಕೇಳ್ಕೊಂಡ್ವಿ. ನಾವೇನೇನು ಮಾಡ್ತಾಯಿದ್ವಿ ಅದನ್ನ ಕೇಳಿಬಿಟ್ಟು ಖಂಡಿತ ಬರ್ತೀವಿ ಅಂತೇಳ್ಬಿಟ್ಟು ಅವ್ರ ಟೈಮ್ನ ಇಲ್ಲಿ ಸುಮಾರು 2 ಗಂಟೆ ಇಲ್ಲಿ ಸ್ಪೆಂಡ್ ಮಾಡಿದ್ದಾರೆ. ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ. ಅವ್ರು ತುಂಬ ಧನ್ಯವಾದಗಳು. ಅವ್ರು ಇಲ್ಲಿ ಬಂದಿದ್ದಾರೆ ಈ ಸಮಾರಂಭಕ್ಕೆ ಇದು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಇವತ್ತು 25ನೇ ವರ್ಷದ್ದು ಇದು ಅವ್ರ ಬುಕ್ ರಿಲೀಸ್ ಮಾಡಿದ್ರು, ಅದಕ್ಕೂ ನಾನು ತುಂಬ ಥ್ಯಾಂಕ್ಸು. ಇವತ್ತು ಬಂದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ನು. ಸೊ ಇದಕ್ಕೆ ಕರೆಕ್ಟಾಗಿ ರಾಮಲಿಂಗಾರೆಡ್ಡಿಯವರು ಬಂದಿದ್ದಾರೆ. ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನರಸಿಂಹನ್ ಅಂತ, ನಾನೇ ಪ್ರೆಸಿಡೆಂಟು. 2001ರಲ್ಲಿ ಪ್ರೆಸಿಡೆಂಟಾಗಿ ಶುರು ಮಾಡಿದೆ. 2001ರಿಂದ ಇವತ್ತವರೆಗೂ 25 ವರ್ಷದಿಂದ ಪ್ರೆಸಿಡೆಂಟಾಗಿ ಇದ್ದೀನಿ. ನಾವು ಕೃಪಾನಂದನ್ನು, ಆಮೇಲೆ ರವಿಕುಮಾರು, ದೇವರಾಜು, ಭಾಸ್ಕರು ಮತ್ತು ಟ್ರೆಜರು, ಇಷ್ಟು ಜನನೂ 25 ವರ್ಷದಿಂದ ನಾವು ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ಬರ್ತಾಯಿದ್ದೀವಿ, ಒಟ್ಟಿಗೆ ಗೆದ್ದಿದ್ದೀವಿ. ಇದು ಸಾಮಾನ್ಯ ಕೆಲಸ ಅಲ್ಲ, ನಾವು ಕೆಲಸ ಮಾಡಿದ್ವಿ, ಹಂಗಾಗಿ ನಾವು ಬಂದಿದ್ದೀವಿ. ಮುಂದೆನೂ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಭರವಸೆ ಕೊಡ್ತೀವಿ. MSS school started in 2001 with 44 students. Now it has come up to 900 students with all the difficulties in the administration, departments and other things. Today, MSS High School stands as a model school, both in standard as well as in discipline. A special category is seen in the range otherwise called North Range 2. There is a lot of encouragement from the department also for our school children, because they have made a record of their own in this district. Therefore, I am really I got this opportunity to speak out a few sentences about MSS school. I am really happy. What do you tell? Today's guest, Honorable Ramlingareddy, a simple man in life, a service-oriented man, 8th term MLA, senior most congressman. He has come here to bless the children. I am really happy. It's a great honor to the children and also to the management. The same way, a great educationist of South India, AC Shanmugam, Rajarajeshwari Group of Institutions Chairman. He has come here to bless the children. In Mudaliar Seva Sangam, always he donates
scholarship to the extent of 60%, otherwise 60,000. Today, he declared that he will give a donation of 1 lakh in future for our community children in the coming years. Thank you. ಒಳ್ಳೆಯ ಸೇವಾ ಸಂಘ ಇಲ್ಲಿ ಚೌಟ್ರಿ ಇದ್ದು ನಾನು ಬರ್ಬಿಟ್ಟಿದ್ದೆ. ಈಗ ಅವ್ರು ಜ್ಞಾಪಿಸಿದ್ರು, ಹಿಂದೆ ಪದ್ಮಾವತಿ ಕೌನ್ಸಿಲರ್ ಇದ್ದರು ಅಲ್ವಾ, ಅವರಿದ್ದಾಗ ನಾನು ಈ ಚೌಟ್ರಿಯಿಂದ ಇಲ್ಲಿ ಬಂದಿದ್ದೆ. ಮದುವೆಗೂ ಬಂದಿದ್ದೆ, ಮತ್ತೆ ಒಂದು ಮಹಿಳಾ ಕಾರ್ಯಕ್ರಮ ಮಾಡಿದ್ದರು. ಇವತ್ತು ಅದನ್ನು ನಮ್ಮ ನರಸಿಂಹನವರು ಈ ಸಂಘ ಪ್ರಾರಂಭವಾಗಿ 67 ವರ್ಷ ಆಯಿತು. ಯಾಕಂದರೆ ಈ ಭಾಗದಲ್ಲಿ ಹೆಚ್ಚು ಪ್ರತಿಯಾಸನ ಜಾಸ್ತಿ ಇದ್ದಾರೆ. ನೀವು ಜಾಗ ತಗೊಂಡು ಇಲ್ಲಿ ಸಮುದಾಯ ಭವನ ಮಾಡಿ, ಮತ್ತು ನರಸಿಂಹನವರು ಅಧ್ಯಕ್ಷರಾದ ಮೇಲೆ ಇಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡಿ 25 ವರ್ಷ ಆಯಿತು. ಮತ್ತು ಒಳ್ಳೆಯ ಕ್ಷಣ ಕಟ್ಟಿದ್ದಾರೆ ನೀವು. ನಾನು ಕೂಡ ಮಡಿವಾಳ ಕಾಲೇಜಲ್ಲಿ ಒಂದು ಈ ಥರದ್ದೊಂದು ಹಾಲಿದೆ, ಆದರೆ ರೂಮ್ಸ್ ಹಾಕೋಕ್ಕಿಲ್ಲ. ಅದಕ್ಕೆ ಅದನ್ನು ಹೊಡೆದಾಕ್ಬಿಟ್ಟು ಈ ಥರ ಗ್ರೌಂಡ್ ಒಂದು ಹಾಲ್ ಮೇಲೆ ರೂಮ್ ಕಟ್ಟೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ನೋಡೋದು ಚೆನ್ನಾಗಿದೆ. ಮತ್ತು